ಅಣ್ಣ ಅರ್ಧ ಗಂಟೆ ಬರ್ತೀನಿ ಗುರು. ಇಲ್ಲೇ ಗೋಕುಲ್ ಅವರದ್ರಲ್ಲ ಸಾಲ ಕೊಟ್ಟಿದ್ರಲ್ಲ, ಕೇಳಕ್ ಬರ್ರಿ. ಕೇಳೋಣ. ರಂಗಮಂದಿರ ಇದೀನಿ ಗುರು. ಗೋಕುಲ್ ಅವ್ರೆ, ಸಾಲ ಕೊಟ್ಟಿದ್ದಲ್ಲ ವಾಪಸ್ ಕೊಡ್ತೀರಾ? ಕೊಡೋಣ, ಎಲ್ಲ ಹೋಗ್ತೀನಿ, ಕೊಡ್ತೀನಿ. ಅಲ್ಲ, ನಮ್ದು ಸ್ವಲ್ಪ ಕಷ್ಟ ಇತ್ತು, ದುಡ್ಡು ವಾಪಸ್ ಕೊಡ್ತೀನಿ ನಾನು. ಯೋ ಇರೋಣ, ಇವತ್ತಿಲ್ಲ ನಾಳೆ ಕೊಡ್ತೀನಿ, ನಾನು ಊರ್ಗ್ ಹೋಗ್ತೀನಿ. ಗುರು, ಈ ತರ ಕೇಳಿದ್ರೆ ಯಾರು ಕೊಡ್ತಾರೆ ಗುರು? ನಿಮಿಷ ಇರೋ, ನಾನು ಕೇಳ್ತೀನಿ. ಏನಿಲ್ಲ ಹಂಗೆಲ್ಲ ಬದಲ್ಬಾರ್ದಣ್ಣ, ಮರ್ಯಾದೆ ಕೊಡ್ಬೇಕು. ಸಾಲ ಇಸ್ಕೊಂಡ್ರು ದೇವ್ರ ಸಮಾನ. ನೀನ್ ಈ ತರ ಸಾಲ ಕೇಳ್ತಾ ಇದ್ರೆ ನಿನ್ ಬದುಕಿದ ಒಂದು ಕೊಡ್ತಾವ್ರಿಲ್ಲ ಗೊತ್ತಿಲ್ಲ, ಆದ್ರೆ ನೀನ್ ಸತ್ತಾಗ ಅಲ್ಲೇ ಮಠಕ್ ಕಾಯಿ. ಮಂಜಣ್ಣವ್ರೆ, ಸಾಲ ಕೇಳೋದ್ ಹಂಗಲ್ಲ, ನಾ ಕೇಳ್ತೀನಿ ನೋಡ್ರಿ ಇವಾಗ. ಓ, ನೀವು ಸಾಲ ಕೊಟ್ಬಿಟ್ಟಿದ್ರ ಗೋಕುಲ್ ಅವ್ರಿಗೆ? ನಾನು ಕೊಟ್ಟು 3 ತಿಂಗಳಾಯ್ತು, ಎಷ್ಟು ಮರ್ಯಾದೆಯಿಂದ ಕೇಳ್ತೀನಿ, ಆದ್ರೂ ಕೊಡ್ತಾನೆ. ಬರ್ರಿ ಗೋಕುಲ್ ಅವ್ರೆ. ಗೋಕುಲ್ ಅವ್ರೆ, ನಿನ್ ಕಷ್ಟ ಆಯ್ತಾ ತಾನೇ ನಾನ್ ರೊಕ್ಕ ಕೊಟ್ಟಿದ್ದು? ಇವಾಗ ನನ್ನ ಕಷ್ಟ ಬಂದೈತೆ, ನನ್ ರೊಕ್ಕ ನಾ ಕೊಟ್ಟಿದ್ದು ನನಗೆ ವಾಪಸ್ ಕೊಡ್ತೀರಾ ಮತ್ತೆ? ಯೋ, ನನ್ ಕಷ್ಟಕ್ಕೆ ತಾನೇ ನೀನ್ ದುಡ್ಡು ಕೊಟ್ಟಿರೋದು, ಇದು ನನ್ ಕಷ್ಟನೇ ತೀರಿಲ್ಲ, ನಿನ್ ದುಡ್ಡು ಎಲ್ಲಿಂದ ತಂದ್ಕೊಡೋಣ ಇವಾಗ? ಗೋಕುಲ್ ಅವ್ರೆ, 3 ತಿಂಗಳಿಂದ ನನಗೂ ಇದು ಹೇಳ್ತಿದ್ರೆ, ಈಗ ಅವ್ರಿಗೂ ಅದನ್ನೇ ಹೇಳ್ತಿದ್ರ. ಹೋಗ್ಲಿ, ನಮ್ ದುಡ್ಡು ಯಾವಾಗ ಕೊಡ್ತೀರಾ ಅದನ್ನ ಹೇಳತ್ತಾಗೆ. ಆಕಾಶ್ ಅಣ್ಣವ್ರೆ, ಗೋಕುಲ್ ಅಣ್ಣವ್ರು ತುಂಬಾ ಒಳ್ಳೆಯವರು. ನಿಮಗೆ 3 ತಿಂಗಳಿಂದ ಅದೇ ಹೇಳ್ತಿದ್ದಾರೆ, ನೀವು 3 ವರ್ಷ ಅದೇ ಹೇಳ್ತಿದ್ದಾರೆ. ಇವತ್ತಿಲ್ಲ ನಾಳೆ ಕೊಡ್ತಾರೆ ಬಿಡಿ. ನೀವೆಂತ ಬೂಜು ಅಂತಾರೋ, ನೀವು ಕೊಟ್ಟಿರೋ ಸಾಲ ಈ ತರ ಕೇಳಿದ್ರೆ ನೀವು 3 ವರ್ಷ ಅಲ್ಲ 100 ವರ್ಷ ಆದ್ರೂ ಕೊಡಲ್ಲ ಅವನು.